ಬಹಳ ದೊಡ್ಡ ಸದ್ದು ಮಾಡ್ತಾ ಇರುವಂಥದ್ದು ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಅಯೋಧ್ಯೆ ವಿಚಾರಕ್ಕೆ ಈಗ ಪ್ರಮುಖವಾದಂತಹ ವಿಶ್ಲೇಷಣೆ 75 ವರ್ಷಗಳಲ್ಲಿ ನಡೆದು ಬಂದಂತಹ ಸಂಘರ್ಷಗಳಿಂದ ಹೇಗೆ ಸಾಗಿ ಬಂತು ಅಂತ ನಿತ್ಯವೂ ಕೂಡ ಅದರ ವಿವರಣೆಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ವಿ. ಈಗ ವಿ.ಪಿ. ಸಿಂಗ್ ಅವರು ಪ್ರಧಾನಿಯಾಗುವವರೆಗೆ ಏನಾಯಿತು ಅಂತನ್ನುವಂಥ ಕಥೆಯನ್ನು ನಾವು ನೋಡ್ಕೊಳ್ತಾ ಬರ್ತಾ ಇದ್ವಿ. ಅದಾದ ಬಳಿಕ ಆದದ್ದೇನು? ಆಗಲೂ ಕೂಡ ಮೀಸಲಾತಿಯ ವಿಚಾರ ಏನಿದೆ ಅದು ಬಹಳ ದೊಡ್ಡ ವಿವಾದವನ್ನ ಎಬ್ಬಿಸಿತ್ತು. ಒಬಿಸಿಗೆ ಹೆಚ್ಚುವರಿ ಮೀಸಲಾತಿ ನೀಡುವಂತೆ ಒತ್ತಾಯ ಮಾಡಲಾಗಿದೆ. ಉತ್ತರ ಪ್ರದೇಶದ ಪ್ರಬಲ ಯಾದವ ಸಮುದಾಯ ಆಗ ಆಗ್ರಹಿಸಿದೆ. ವರದಿ ನೀಡುವಂತೆ ಬಿಪಿ ಮಂಡಲ್ ನೇತೃತ್ವದ ಆಯೋಗ ರಚನೆಯಾಯಿತು. ವರದಿ ನೀಡಿ ದಶಕ ಕಳೆದರೂ ಕೂಡ ವರದಿ ಜಾರಿಯಾಗಿದೆ. 1990ರಲ್ಲಿ ಆ ವರದಿಯನ್ನ ಜಾರಿ ಮಾಡ್ತಾರೆ ಅಂದಿನ ಪ್ರಧಾನಿಯಾಗಿರುವಂತಹ ವಿ.ಪಿ. ಸಿಂಗ್. ಆದರೆ ಮಂಡಲ್ ವರದಿ ಯಾವಾಗ ಜಾರಿಯಾಗ್ತೋ ಆಗ ಹಿಂಸಾಚಾರ ಬುಗಿಲೇಳುತ್ತೆ. ಅಡ್ವಾಣಿಯವರು ಕೈಗೊಂಡಿದ್ದಂತಹ ರಥಯಾತ್ರೆಗೆ ಕಮಂಡಲ ಯಾತ್ರೆ ಅಂತ ವಿರೋಧಿಗಳು ಕರೀತಾರೆ. ಮಂಡಲಕ್ಕೆ ವಿರುದ್ಧವಾಗಿ ಕಮಂಡಲ ಯಾತ್ರೆ ನಡೀತು ಅಂತಲೇ ಆಗ ಭಾರಿ ಪ್ರಸಿದ್ಧಿಯನ್ನ ಪಡೆದಿತ್ತು. 1979ರಲ್ಲಿ ಮೀಸಲಾತಿಗೆ ಯಾದವ ಸಮುದಾಯದವರು ಒತ್ತಾಯವನ್ನ ಮಾಡ್ತಾರೆ. ಪ್ರಧಾನಿಯಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರಿಂದ ಒಂದು ಆಯೋಗ ರಚನೆಯಾಗುತ್ತೆ. ಬಿಪಿ ಮಂಡಲ್ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ರಚನೆಯಾಗುತ್ತೆ. ಒಬಿಸಿ ಸಮುದಾಯಕ್ಕೆ 27% ಮೀಸಲಾತಿ ಕೊಡಿ ಎನ್ನುವಂತಹ ವರದಿ ಅದು. 79ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ಆದರೆ ವರದಿ ಸಲ್ಲಿಕೆಯಾಗಿದ್ದು 1979ರಲ್ಲಾದರೂ ಕೂಡ ಸಲ್ಲಿಕೆಯಾಗಿ ಒಂದು ದಶಕ ಆದರೂ ಕೂಡ ವರದಿ ಜಾರಿಯಾಗಲ್ಲ. ನಂತರ ಮಂಡಲ್ ವರದಿಯನ್ನ ಜಾರಿ ಮಾಡೋದು ಪ್ರಧಾನಿ ವಿ.ಪಿ. ಸಿಂಗ್ 1990ರಲ್ಲಿ, ದಶಕಗಳ ಬಳಿಕ ಆಗಸ್ಟ್ 7, 1990ರಂದು ಆ ವರದಿಯನ್ನ ಜಾರಿ ಮಾಡಿ ಪ್ರಧಾನಿ ವಿ.ಪಿ. ಸಿಂಗ್ ಆದೇಶವನ್ನ ಕೊಡ್ತಾರೆ. ಮುಂದೇನಾಯ್ತು ಹಾಗಿದ್ರೆ? ಈ ಬಗ್ಗೆ ಚರ್ಚೆಯನ್ನ ನಡೆಸೋಣ. ವಿಶ್ಲೇಷಿಸ್ತಾರೆ ಪ್ರಶಾಂತ್ ಅಂತ. ಪ್ರಶಾಂತ್, ನಿನ್ನೆವರೆಗೂ ಕೂಡ ನಾವು ಗಮನಿಸ್ತಾ ವಿವರಿಸ್ತಾ ಇದ್ರಿ ಹೇಗೆ ಸಾಗಿ ಬಂತು ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ನಡೆದಂತಹ ಸಂಘರ್ಷಗಳಿಗಿಂತ ಮುಂಚಿನ ಭಾಗಗಳನ್ನೆಲ್ಲ ನೋಡ್ತಾ ಹೋದ್ವಿ. ಆದರೆ ಈ ಮಂಡಲ ಆಯೋಗದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ನಡೀತು ಆಗ? ನೋಡಿ ಪ್ರತಿಮಾ, 89ರ ಚುನಾವಣೆ ಅಯೋಧ್ಯೆಯ ವಿಷಯದಲ್ಲಿ ನಡೆಯಲಿಲ್ಲ, ಅದು ಬೋಫರ್ಸ್ನ ವಿಷಯದ ಮೇಲೆ ನಡೀತು. ವಿ.ಪಿ. ಸಿಂಗ್ ಇಡೀ ದೇಶದಾದ್ಯಂತ ಓಡಾಡಿದ್ರು, ರಾಜೀವ್ ಗಾಂಧಿ ವಿರುದ್ಧ ಮಾತನಾಡ್ತಾ ತಿರುಗಿದ್ರು. ಒಂದು ರೀತಿಯ ರ್ಯಾಲಿಯಿಂಗ್ ಪಾಯಿಂಟ್. 77ರಲ್ಲಿ ಜಯಪ್ರಕಾಶ್ ನಾರಾಯಣ್ ಹೇಗೆ ಹೊರಹೊಮ್ಮಿದ್ರು ಹಾಗೆ ವಿ.ಪಿ. ಸಿಂಗ್ ಒಬ್ಬ ರ್ಯಾಲಿಯಿಂಗ್ ಪಾಯಿಂಟಾಗಿ ಹೊರಹೊಮ್ಮಿದ್ರು. 89ರ ಚುನಾವಣೆ ಲೆಫ್ಟ್ ಟು ರೈಟ್ ಸೋಷಿಯಲಿಸ್ಟ್ಗಳು, BJP, ಕಮ್ಯುನಿಸ್ಟ್ ಪಕ್ಷಗಳು ಕೂಡ ವಿ.ಪಿ. ಸಿಂಗ್ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿಂದ ಕಾಂಗ್ರೆಸ್ ಬರೀ 192 ಸ್ಥಾನಗಳನ್ನು ಪಡೆಯಿತು. ನಾನು ನಿನ್ನೆ ಅಲ್ಲಿವರೆಗೆ ನಾವು ಮಾತನಾಡಿದ್ದೆ. ವಿ.ಪಿ. ಸಿಂಗ್ ಪ್ರಧಾನಿಯಾಗುವಾಗಲೇ ಒಂದು ಜಗಳ ನಡೀತು ವಿ.ಪಿ. ಸಿಂಗ್, ದೇವಿಲಾಲ್ ಮತ್ತು ಚಂದ್ರಶೇಖರ್ ನಡುವೆ. ಯಾರಿಗಾದರೂ ಬೇಕಿದ್ದರೆ ಒಂದು ಯೂಟ್ಯೂಬ್ನಲ್ಲಿ ಹೋಗಿ ನೋಡ್ಬೋದು. ಸೆಂಟ್ರಲ್ ಹಾಲ್ನಲ್ಲೇ ಚಂದ್ರಶೇಖರ್ ಸಿಟ್ಟಾಗಿ ಹೊರ ನಡೀತಾರೆ. ಅವರು ಯಾವುದೋ ಒಂದು ಆಶ್ರಮಕ್ಕೆ ಹೋಗ್ಬಿಡ್ತಾರೆ. ಆ ಕಡೆ ನನ್ನನ್ನು ಮೋಸ ಮಾಡಲಾಯಿತು ಅಂತ ಬಿಜು ಪಟ್ನಾಯಕ್ ದೇವಿಲಾಲ್ ಹೆಸರು ಹೇಳಿ ಚಂದ್ರಶೇಖರನ್ನು ಕನ್ವಿನ್ಸ್ ಮಾಡಿರ್ತಾರೆ. ಆದರೆ ದೇವಿಲಾಲ್ರಿಗೆ ಪ್ರಧಾನಮಂತ್ರಿ ಮಾಡಿದರೆ ರಾಜೀವ್ ಗಾಂಧಿ ವಿರುದ್ಧ ಏನೇನೆಲ್ಲ ಮಾತನಾಡಲಾಗಿರುತ್ತೋ ಅದು ಸರಿ ಬರಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿ.ಪಿ. ಸಿಂಗ್ರನ್ನು ಅಂತಿಮ ಗಳಿಗೆಯಲ್ಲಿ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗತ್ತೆ. ಚಂದ್ರಶೇಖರ್ ಬೇಸರಿಸ್ಕೊಳ್ತಾರೆ. ವಿ.ಪಿ. ಸಿಂಗ್ ದೇವಿಲಾಲ್ ನಡುವೆ ಸಮಸ್ಯೆಗಳು ಶುರು ಆಗ್ತವೆ. ಒಂದು ಕಡೆ ವಿ.ಪಿ. ಸಿಂಗ್ ದೇವಿಲಾಲ್ ಜೊತೆ ಹೋರಾಡ್ತಾ ಇರ್ತಾರೆ, ಇನ್ನೊಂದು ಕಡೆ BJPಯ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಟುವಟಿಕೆಗಳು ಶುರು ಆಗ್ತವೆ. 89ರಲ್ಲಿ ಮೊದಲ ಬಾರಿಗೆ, ಅಂದರೆ ಈ ಚುನಾವಣೆ ನಡೆದ ನಂತರ ಮೊದಲ ಬಾರಿಗೆ BJP ಒಂದು ತೀರ್ಮಾನವನ್ನು ಪಾಲಂಪುರದಲ್ಲಿ ತೆಗೆದುಕೊಳ್ಳುತ್ತೆ. ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಪಾಲಂಪುರ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ. ನೋಡಿ, ಆಗ ಈ ವಿಷಯದ ಬಗ್ಗೆ ಟ್ರ್ಯಾಕ್ಷನ್ನೇ ಇರಲ್ಲ. ಕೆಲವರು ಆಗಿನ ಪತ್ರಕರ್ತರು ಬರೆದಿದ್ದಾರೆ. ಸುಷ್ಮಾ ಸ್ವರಾಜ್ ಪಾಲಂಪುರದಲ್ಲಿ ಸಾರ್ವಜನಿಕ ಭಾಷಣ ಮಾಡುವಾಗ ರಾಮ್ಲಲ್ಲಾ ಮಂದಿರ ವಹಿ ಬನಾಯಂಗೆ ಅಂದಾಗ ಜನರಿಂದ ಚಪ್ಪಾಳೆ ತಟ್ಟಲ್ಲ. ರೈತರ ವಿಷಯವನ್ನು ಸುಷ್ಮಾ ಸ್ವರಾಜ್ ಪ್ರಸ್ತಾಪಿಸಿದಾಗ ಜನರು ಚಪ್ಪಾಳೆ ತಟ್ತಾರೆ. ಅಂದರೆ ಇಶ್ಯೂ ಆಗಿರಲಿಲ್ಲ, ಅಲ್ಲಿವರೆಗೆ ಅದು ಇಶ್ಯೂ ಆಗಿರಲಿಲ್ಲ. ಆದರೆ ನಂತರದ ಸಂದರ್ಭದಲ್ಲಿ BJP ವಿ.ಪಿ. ಸಿಂಗ್ ಪ್ರಧಾನಮಂತ್ರಿ ಆದಾಗ ವಿ.ಪಿ. ಸಿಂಗ್ರ ವಿರುದ್ಧ ದೇವಿಲಾಲ್ ನಿಧಾನವಾಗಿ ಚಟುವಟಿಕೆಗಳನ್ನು ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ವಿ.ಪಿ. ಸಿಂಗ್ ಮಂಡಲ್ ಆಯೋಗದ ವರದಿಯನ್ನು ತರಬೇಕು ಅಂತ ಹೊರಟಿದ್ದು ದೇವಿಲಾಲ್ ವಿರುದ್ಧ. ಆಗಸ್ಟ್ 7 ಯಾಕೆ ಮಂಡಲ ಆಯೋಗದ ಒಂದು ಘೋಷಣೆ ಅಂದರೆ, ಆಗಸ್ಟ್ 9ಕ್ಕೆ ದೇವಿಲಾಲ್ ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿರ್ತಾರೆ. ಅಲ್ಲಿ ದೇವಿಲಾಲ್ ಉಪಪ್ರಧಾನಿಯಾಗಿ ವಿ.ಪಿ. ಸಿಂಗ್ರಿಗೆ ಒತ್ತಾಯ ಮಾಡೋರು ಇರ್ತಾರೆ, ಮಂಡಲ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತಕ್ಕಂಥದ್ದು.
ಈ ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಬಿಹಾರದ ರಾಜಕಾರಣಿ. ಕರ್ಪೂರಿ ಠಾಕೂರ್ ಒಂದು ಮೀಸಲಾತಿಯನ್ನು ತರುವ ಪ್ರಯತ್ನವನ್ನು ತುರ್ತು ಪರಿಸ್ಥಿತಿಯ ಮುಂಚೆ ಮಾಡಿದರು. ಹಿಂಸಾಚಾರ ನಡೀತು. ಹೀಗಾಗಿ ತುರ್ತು ಪರಿಸ್ಥಿತಿಯ ನಂತರದ ಚುನಾವಣೆಯಲ್ಲಿ ಗೆದ್ದಾಗ ಮೊರಾರ್ಜಿ ದೇಸಾಯಿ ಸೋಷಿಯಲಿಸ್ಟರ ಒತ್ತಾಯಕ್ಕೆ ಕಟ್ಟು ಬಿದ್ದು ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಆ ಆಯೋಗ ಮೊರಾರ್ಜಿ ದೇಸಾಯಿ ಸರ್ಕಾರ ಇದ್ದಾಗ ಆಯೋಗ ವರದಿ ನೀಡಲಿಕ್ಕೆ ಆಗಲಿಲ್ಲ. ವಾಪಸ್ ಇಂದಿರಾ ಗಾಂಧಿ ಬಂದಾಗ ಗ್ಯಾನಿ ಜೈಲ್ ಸಿಂಗ್ಗೆ ಬಿಂದೇಶ್ವರಿ ಪ್ರಸಾದ್ ಮಂಡಲ್ ತಮ್ಮ ಆಯೋಗದ ವರದಿಯನ್ನು ಸಲ್ಲಿಸ್ತಾರೆ. ಏನಿರುತ್ತೆ ಆಯೋಗದಲ್ಲಿ? ನೀವು ನೋಡಿ, SC/STಗಳಿಗೆ ಮೀಸಲಾತಿ ಸ್ವತಂತ್ರ ಬಂದಾಗ ಸಿಕ್ತು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರರು ಕರಡು ಸಂವಿಧಾನ ಸಮಿತಿ ರಚನಾ ಅಧ್ಯಕ್ಷರಾಗಿದ್ದರಿಂದ ಆ ಕಾಲದಲ್ಲೇ ಆ ಮೀಸಲಾತಿ ಸಿಕ್ತು. ಆದರೆ ಹಿಂದುಳಿದ ವರ್ಗಗಳಿಗೆ, ಅಂದರೆ ಒಂದು ರೀತಿ ಶೋಷಣೆಗೊಳಗಾದ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ, ಸಾಮಾಜಿಕವಾಗಿ ಹಿಂದುಳಿತಕ್ಕಂಥವರಿಗೆ ಮೀಸಲಾತಿಯ ಕಲ್ಪಿಸಬೇಕು ಅಂತಕ್ಕಂಥ ಏನೊಂದು ಕೂಗಿತ್ತು. ಅದು ಆಗಿನಿಂದಲೇ ಶುರು ಇತ್ತು. ಕಾಕಾ ಕಾಲೇಲ್ಕರ್ ಸಮಿತಿ ರಚನೆ ಆಗುತ್ತೆ. ನಂತರ ಸೋಷಿಯಲಿಸ್ಟ್ಗಳು, ರಾಮ್ ಮನೋಹರ್ ಲೋಹಿಯಾ ನಂತರದ ಸೋಷಿಯಲಿಸ್ಟ್ಗಳು ಆ ವಿಷಯವನ್ನು ಕೈಗೆತ್ಕೊಳ್ತಾರೆ. ಆದರೆ ಅದು ಅಂತಿಮವಾಗಿ ಕಲ್ಮಿನೇಟ್ ಆಗಿದ್ದು ಮಂಡಲ ಆಯೋಗದಲ್ಲಿ. ಮಂಡಲ ಆಯೋಗದ ವರದಿ ಏನು ಹೇಳುತ್ತೆ? 52% ಹಿಂದುಳಿದ ವರ್ಗಗಳ ಜನಸಂಖ್ಯೆ ಇದೆ 1931ರ ಸೆನ್ಸಸ್ ಪ್ರಕಾರ. ಅದೇ ಲಾಸ್ಟ್ ಸೆನ್ಸಸ್ ಜಾತಿಯಿಂದ ಆಗಿದ್ದು. ಹೀಗಾಗಿ 57ರಲ್ಲಿ ಡಿವೈಡೆಡ್ ಬೈ 2 ಅಟ್ಲೀಸ್ಟ್ 27% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಂಡಲ ಆಯೋಗದಲ್ಲಿ ಹೇಳಲಾಗಿರುತ್ತೆ. ಸೊ VP ಸಿಂಗ್ ಏನು ಮಾಡ್ತಾರೆ? ದೇವಿಲಾಲ್ ಆಗಸ್ಟ್ 9ಕ್ಕೆ ಅದನ್ನು ಘೋಷಣೆ ಮಾಡುವ ಮುಂಚೆ ಏನು ಮಾಡಬೇಕು ಅಂತಕ್ಕಂಥದ್ದು VP ಸಿಂಗ್ರಿಗೆ ಇರುತ್ತೆ. ಶರದ್ ಯಾದವ್ರನ್ನು VP ಸಿಂಗ್ ಕರೀತಾರೆ. ನಿಮಗೆ ನಾನು ದೇವಿಲಾಲ್ಗಿರುವ ಸ್ಥಾನಮಾನವನ್ನು ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯಲ್ಲಿ ಕೊಡ್ತೀನಿ, ನೀವು ವಿಚಾರ ಮಾಡಿ ಹೇಳಿ ನಾವೇನು ಮಾಡಬೇಕು ಅಂತಕ್ಕಂಥದ್ದು. ಶರದ್ ಯಾದವ್ ಮರುದಿನ ಬ್ರೇಕ್ಫಾಸ್ಟಿಗೆ ಬಂದು ಹೇಳ್ತಾರೆ, ಇಲ್ಲ ಮಂಡಲ ಆಯೋಗದ ವರದಿ ಜಾರಿಗೊಳಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಜಾರಿಗೊಳಿಸ್ಬಿಡಿ, ದೇವಿಲಾಲ್ರನ್ನ ಚೆಕ್ಮೇಟ್ ಮಾಡಲಿಕ್ಕಾಗತ್ತೆ, ದೇವಿಲಾಲ್ ಇದನ್ನೇ ಹೇಳೋರಿದ್ದಾರೆ ಅನ್ನೋದನ್ನು VP ಸಿಂಗ್ಗೆ ಶರದ್ ಯಾದವ್ ಹೇಳ್ತಾರೆ. ಆಗ VP ಸಿಂಗ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇಲ್ಲ ಇದನ್ನು ಜಾರಿಗೊಳಿಸಬೇಕು ಅಂತ. ಆಗಸ್ಟ್ 9ಕ್ಕೆ ಇರುತ್ತೆ, ಆಗಸ್ಟ್ 7ಕ್ಕೆ ನಾವು ನಿರ್ಣಯವನ್ನು ಘೋಷಿಸಬೇಕು ಅಂತ. ಇನ್ನೊಂದು ಕಡೆ ಪ್ಯಾರಲಲ್ಲಿ BJPಯಲ್ಲಿ ಏನು ನಡೆದಿರುತ್ತೆ ಅಂದರೆ, ಏಪ್ರಿಲ್ನಲ್ಲಿ ಹೆಚ್ಚು ಕಡಿಮೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಭಾವುರಾವ್ ದೇವರಸರು ಇರ್ತಾರೆ, ಆಗಿನ ಸರಸಂಘಚಾಲಕರ ಸಹೋದರ, ನಾವು ನಿನ್ನೆ ಕೂಡ ಅವ್ರ ಬಗ್ಗೆ ಮಾತನಾಡಿದ್ವಿ. ಅವರು ಗೋವಿಂದಾಚಾರ್ಯಗೆ ಮತ್ತು ಅಡ್ವಾಣಿ ಅವ್ರನ್ನ ಕರೆದು ಹೇಳ್ತಾರೆ, ಇಲ್ಲ ಒಂದು ರಾಮರಥ ಯಾತ್ರೆ ಹೊರಡಬೇಕು, ಇಡೀ ದೇಶದಲ್ಲಿ ತಿರುಗಾಡಬೇಕು ಅಂತ. ಆಗ ಅಡ್ವಾಣಿ ಹೇಳ್ತಾರೆ ಗೋವಿಂದಾಚಾರ್ಯರಿಗೆ, ನೀವು ವಾಜಪೇಯಿ ಜೊತೆ, ವಿಜಯರಾಜೇ ಸಿಂಧಿಯಾ ಜೊತೆ, ಸಿಕಂದರ್ ಭಕ್ತ್ ಜೊತೆ ಮಾತಾಡಿ 4 ಯಾತ್ರೆಯನ್ನು ಹೊರಡಿಸೋಣ. ಒಂದು ಕನ್ಯಾಕುಮಾರಿಯಿಂದ, ಒಂದು ಕಾಲಡಿಯಿಂದ, ಒಂದು ಈ ರೀತಿ, ಅಂದರೆ ಶಂಕರಾಚಾರ್ಯರ ಕಾನ್ಸೆಪ್ಟ್ ಇರುತ್ತೆ, 4 ದಿಕ್ಕುಗಳಿಂದ ಒಂದು ಯಾತ್ರೆ. ವಾಜಪೇಯಿ ಅಂತಾರೆ, ಈ ಸಬ್ ನೌಟಂಕಿ ಮೇ ನಹೀ ಕರೂಂಗಾ ಅಂತ ಗೋವಿಂದಾಚಾರ್ಯರಿಗೆ ಹೇಳಿ ಕಳಿಸ್ತಾರಂತ. ಆಮೇಲೆ ಸಿಕಂದರ್ ಭಕ್ತ್ ಹೇಳ್ತಾರೆ, ನಾನೊಬ್ಬ ಮುಸಲ್ಮಾನನಾಗಿ ನಾನು ಅದನ್ನು ನಡೆಸಿದರೆ ನನ್ನನ್ನು ಕೇಳಲಿಕ್ಕೂ ಯಾರೂ ಬರಲಿಕ್ಕಿಲ್ಲ. ವಿಜಯರಾಜ ಸಿಂಧಿಯಾ ಹೇಳ್ತಾರೆ, ನನಗೆ ಅಷ್ಟು ದೊಡ್ಡ ಯಾತ್ರೆಯನ್ನು ಕೈಗೊಳ್ಳುವ ಶಾರೀರಿಕ ಒಂದು ಹೆಲ್ತ್ ಬೇಕಲ್ಲ, ಅದಿಲ್ಲ. ಕೊನೆಗೆ ಅಡ್ವಾಣಿಯವ್ರಿಗೆ ಮೊದಲು ಅನಿಸಿರುತ್ತೆ, ಶಂಕರಾಚಾರ್ಯರ ಜನ್ಮಸ್ಥಳ ಕಾಲಡಿಯಿಂದ ಹೊರಡಬೇಕು, ಅದು ಭಾಳ ಧಾರ್ಮಿಕ ಆಗಿಬಿಡುತ್ತೆ ಅನ್ನುವ ಕಾರಣದಿಂದ ಹಿಂದೂ ರಿನೆಸೆನ್ಸ್ನ ಸ್ಥಳ ಯಾವುದು ಸ್ವತಂತ್ರ ನಂತರ? ದಟ್ ಈಸ್ ಸೋಮನಾಥ್. ಸೊ ಸೋಮನಾಥ್ನಿಂದ ಅಯೋಧ್ಯೆ, ಅಕ್ಟೋಬರ್ 30ಕ್ಕೆ ಅಡ್ವಾಣಿಯವರು ಹೋಗಿ ಅಯೋಧ್ಯೆಗೆ ತಲುಪುವ ಒಂದು ಕಾರ್ಯಕ್ರಮ ಆಯೋಜನೆಯಾಗತ್ತೆ. ರಾಮರಥಯಾತ್ರೆಗೆ ಜವಾಬ್ದಾರಿಯನ್ನು, ಅಂದರೆ ಅದರಲ್ಲಿ ಹೇಗೆ ಮಾಡುತ್ತೆ, ಅರುಣ್ ಜೇಟ್ಲಿ ಪ್ರೆಸ್ ಆ್ಯಂಡ್ ಪಬ್ಲಿಸಿಟಿ, ಮೊದಲ ಬಾರಿ BJPಗೆ ಅಷ್ಟು ಪಬ್ಲಿಸಿಟಿ ದೊರಕಿದ್ದು ರಾಮರಥಯಾತ್ರೆಯಲ್ಲಿ. ಈಗೇನು ಸುಧೀಂದ್ರ ಕುಲಕರ್ಣಿ ವಾಜಪೇಯಿ ಜೊತೆ ಬಂದರು, ಅವರು ಫ್ರೀ ಇಲಿಸ್ಟ್ರೇಟೆಡ್ ವೀಕ್ಲಿಯಲ್ಲೆಲ್ಲೋ ಅವರು ಜರ್ನಲಿಸ್ಟ್ ಆಗಿದ್ರು, ಅದನ್ನು ಕವರ್ ಮಾಡ್ಲಿಕ್ಕೆ ಬಂದವರು ಅವರು ಅಡ್ವಾಣಿ ಜೊತೆ ವಾಜಪೇಯಿ ಜೊತೆ ಕ್ಲೋಸ್ ಆದರು. ಪ್ರಮೋದ್ ಮಹಾಜನ್ ರಥದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಒಂದು ರಥ ತಯಾರಾಗಬೇಕಲ್ಲ. ಆಮೇಲೆ ಗೋವಿಂದಾಚಾರ್ಯ ಡೇ ಟು ಡೇ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ರಾಮರಥ ಯಾತ್ರೆಯ ನಿರ್ವಹಣೆಯನ್ನು ಅವ್ರಿಗೆ ಕೊಡಲಾಗುತ್ತೆ, ಯಾಕಂದರೆ ಅಲ್ಲಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ. ಈಗಿನ ಬಹುತೇಕ BJPಯ ಎಲ್ಲ ನಾಯಕರು ಆಗಿನ ಸಂದರ್ಭದಲ್ಲಿ ಆಯಾಯ ರಾಜ್ಯಗಳ ಜವಾಬ್ದಾರಿ, ಗೋಪಿನಾಥ್ ಮುಂದೆ ಮಹಾರಾಷ್ಟ್ರದಲ್ಲಿ, ಅನಂತ್ ಕುಮಾರ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡರು. ರಥಯಾತ್ರೆ ಸಾಗ್ತಾ ಹೋದಂತೆ BJPಯ ಗ್ರಾಫ್ ಏರ್ಲಿಕ್ಕೆ ತೊಡಗುತ್ತೆ, ಟೆನ್ಷನ್ ಶುರು ಆಗ್ತವೆ, ಹಿಂದೂ ಮುಸ್ಲಿಂ ದಂಗೆಗಳು ಅಲ್ಲಲ್ಲಿ ಶುರು ಆಗ್ತವೆ ರಾಮರಥಯಾತ್ರೆಯ ಸಂದರ್ಭದಲ್ಲಿ. ಯಾಕಂದರೆ ಅಡ್ವಾಣಿ ಹೋದಲ್ಲೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ
ಒಂದು 50,000 60,000 ಜನ ಸೇರ್ತಕ್ಕಂಥದ್ದು ಒಂದು ರೀತಿಯ ಟೆನ್ಷನ್ ಶುರು ಆಗುತ್ತೆ. ಆಗ ವಿ ಪಿ ಸಿಂಗ್ ಮತ್ತು ಲಾಲು ಪ್ರಸಾದ್ ಯಾದವ್ರ ನಡುವೆ ಮಾತುಕತೆ ನಡೆಯುತ್ತೆ. ಲಾಲು ಪ್ರಸಾದ್ ಯಾದವ್ ಹೇಳ್ತಾರೆ, ಬಿಹಾರದಲ್ಲಿ ರಥಯಾತ್ರೆ ಕಾಲಿಟ್ಟರೆ ನಾನು ಬಂಧಿಸ್ತೀನಿ. ಆಗ ಜಾರ್ಖಂಡ್ ಬಿಹಾರದಲ್ಲಿತ್ತು, ಧನ್ಬಾದ್ಗೆ ಬರುತ್ತೆ ಮೊದಲು. ಧನ್ಬಾದ್ನ SP ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸೈಯದ್ ಶಹಾಬುದ್ದೀನ್ ನಂತರ ಬಾಬ್ರಿ ಮಸೀದಿ ಆಕ್ಷನ್ ಕಮಿಟಿಯಲ್ಲಿದ್ದರು. ಅವರ ಅಳಿಯನು ಮಗ ಯಾರೊಬ್ರು ಅಲ್ಲಿ ಇರ್ತಾರೆ. ಲಾಲು ಹೇಳ್ತಾರೆ, ನೀವು ಧನ್ಬಾದ್ದಲ್ಲೇ ಅವರನ್ನು ಬಂಧಿಸು ಅಂತ. ಅವ್ರು ಹೇಳ್ತಾರೆ, ನಾನು ಮುಸ್ಲಿಂ ಆಗಿ ನಾನು ಬಂಧಿಸಿದ್ರೆ ಇನ್ನಷ್ಟು ಅದು ಕೋಮು ಹಿಂಸಾಚಾರಕ್ಕೆ ಕಾರಣ ಆಗ್ಬೋದು, ನಾನು ಬಂಧಿಸಲ್ಲ. ಅದು ನೆಕ್ಸ್ಟ್ ಸಮಸ್ತಿಪುರಕ್ಕೆ ಬರುತ್ತೆ. ಸಮಸ್ತಿಪುರದಲ್ಲಿ ಈಗ ನೋಡಿ, ಅದು ಹೆಂಗೆ ಇಂಟ್ರೆಸ್ಟಿಂಗ್ ಇದೆ. ಈಗಿನ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಪವರ್ ಮಿನಿಸ್ಟರ್ RK ಸಿಂಗ್, IAS ಅಧಿಕಾರಿ. ಅವರು ಸಮಸ್ತಿಪುರದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ, ವೆರಿ ಕಾಂಪಿಟೆಂಟ್ ಆಫೀಸರ್. ಅವ್ರಿಗೆ ಲಾಲು ಹೇಳ್ತಾರೆ, ಅಡ್ವಾಣಿ ಅವರನ್ನ ಬಂಧಿಸಬೇಕು ಅಂತ. ರಾತ್ರಿ 12 ಗಂಟೆಗೆ ಬಂಧಿಸಿ ಬೆಳಗ್ಗೆ 6:36 ಹೆಲಿಕಾಪ್ಟರ್ನಲ್ಲಿ ಮೊಸಂಜಾರ್ ಅಂತ ಒಂದು ಬಂಗಾಳದಲ್ಲಿದೆ, ಜಾರ್ಖಂಡ್ ಸಂಥಾಲ್ ಪರಗಣ ನಂತರ ಬಂಗಾಲದ ಬಾರ್ಡರ್ ಏನು ಶುರು ಆಗುತ್ತಲ್ಲ, ಒಂದು ಅಣೆಕಟ್ಟಿದೆ. ಆ ಅಣೆಕಟ್ಟಿನ ಗೆಸ್ಟ್ ಹೌಸ್ನಲ್ಲಿ ಪ್ರಮೋದ್ ಮಹಾಜನ್, ಲಾಲ್ ಕೃಷ್ಣ ಅಡ್ವಾಣಿ, ಅವರ ಮಗಳು ಪ್ರತಿಭಾ ಅಡ್ವಾಣಿ, ಅಲ್ಲಿನ SP ಇವರನ್ನೆಲ್ಲ ಹೆಲಿಕಾಪ್ಟರ್ನಲ್ಲಿ ಕಳಿಸಿ ಅಲ್ಲಿ ಇಡಲಾಗತ್ತೆ. ಕೆಲವು ಅಡ್ವಾಣಿಯವರು ಪುಸ್ತಕದಾಗ ಮಸಕ್ ನೆನಪು ಅಡ್ವಾಣಿಯಲ್ಲೂ ಪುಸ್ತಕದಲ್ಲಿ ಬರೀತಾರೆ, ಲಾಲು ಯಾದವ್ ಅಡ್ವಾಣಿಯವರು ಫೋನ್ ಮಾಡಿ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ಕೊಳ್ತಾರೆ. ಅಂದ್ರೆ ಬಹುಶಃ ಪ್ರಶಾಂತ್, ನಿಜಕ್ಕೂ ಸಾಗಿ ಬಂದ ಹಾದಿ ಇದೆಯಲ್ಲ, ಅದು ಬಹಳ ರೋಚಕವಾಗಿದೆ. ಬಹುಶಃ ಅದ್ರ ಬಗ್ಗೆ ನಾವು ಇನ್ನಷ್ಟು ಮಾತನಾಡಲೇಬೇಕು. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಅಯೋಧ್ಯೆಯ ಈ ಸಂಘರ್ಷ, ಈ ಹೋರಾಟ ಹೇಗೆ ಸಾಗಿ ಬಂತು, ಈಗ ಬಂದು ಎಲ್ಲಿ ನಿಂತಿದೆ, ಈಗ ಯಾವ ರೀತಿಯಾದಂತಹ ಸಾಮರಸ್ಯ ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.